ಬೆನ್ನಾಯಕನಹಳ್ಳಿ ಗ್ರಾಮದ ವಾಸಿಯಾಗಿರುವಂಥ ಮಧುಸೂದನ್ ಹಾಗೂ ಚಂದ್ರಯ್ಯನವರು ಬೆನ್ನಾಯಕನಹಳ್ಳಿಯಲ್ಲಿ ಸುಮಾರು 15 ವರ್ಷದಿಂದ ವಾಸವಾಗಿರ್ತಾರೆ. ಅವರಿಗೆ ನಡೆದಾಡೋಕ್ಕೆ ದಾರಿಗೆ ತೊಂದರೆ ಆಗುತ್ತೆ. ಹುಡುಗರು ಸ್ಕೂಲ್ಗೆ ಹೋಗೋಕ್ಕೆ, ಆರೋಗ್ಯಕರಿಗೆ ಏನಾರ ಆದರೂ ಓಡಾಡೋಕ್ಕಾಗ್ತಾಯಿಲ್ಲ. ಸುಮಾರು ಒಂದು 5-6 ವರ್ಷದಿಂದ ಕರೆಕ್ಟಾಗಿತ್ತು. ಈಗ ಒಂದು 2-3 ವರ್ಷದಿಂದ ದೇವಸ್ಥಾನ ಪ್ರವೇಶ ಮಾಡೋದು ಅವಾಗಿಂದ ಅಡ್ಡ ಮಾಡ್ಯವ್ರೆ. ಸನ್ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲಿ ಹಿಂಗಾದರೆ ಸುತ್ತಮುತ್ತ ಕರ್ನಾಟಕದಲ್ಲಿ ಹೆಂಗೆ ದಲಿತರು ಬದುಕೋದು? ತಹಶೀಲ್ದಾರಿಗೆ ಅರ್ಜಿ ಕೊಟ್ಟವ್ರೆ, PDO ಕೊಟ್ಟವ್ರೆ, DYSP ಕೊಟ್ಟವ್ರೆ, SP ಕೊಟ್ಟವ್ರೆ. ಯಾರಿಗೆ ಕೊಟ್ಟರು ಏನು ರೆಸ್ಪಾನ್ಸ್ ಮಾಡಿ ಬರ್ತಾರೆ, ಒಬ್ರು ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. RI ಬಂದವ್ರು ಯಾರು ಬಂದರೂ ಏನು ಸವಲತ್ತು ಏನು ಕೊಡ್ತಾ ಇಲ್ಲ ಕಾರಣ. ಹಂಗಾಗಿ ದಲಿತರು ಬದುಕಕ್ಕೆ ನಮ್ಮೂರಾಗ ಭಯಂಕರ ಕಷ್ಟ ಐತೆ. ಗೃಹ ಸಚಿವರು ತವರು ಜಿಲ್ಲೆ ಅಪ್ಪ, ತುಮಕೂರು ಡಿಸ್ಟಿಕ್ ಅವ್ರ ಜಿಲ್ಲೆಯಲ್ಲಿ ಹೆಂಗಾದ್ರೆ ನಾವು ಬದುಕೋದು ಹೆಂಗೆ ದಲಿತರು? ಅಲ್ಲೇ ಮಾಡಿವ್ರು ಕಾರಣ. ಪೆಟ್ರೋಲ್ ಅವ್ರು ಹೊಡೆತ ತಾಳಕ್ಕಾಗದೆ ಇವನು ಸ್ವಲ್ಪ ಪೆಟ್ರೋಲ್ ಉಯ್ಕೊಂಡವನೆ. ಹಿಂಗಾರ ಬಿಡ್ಲಿ ಎದುರು ಆತ್ಮಹತ್ಯೆಗೆ ಯತ್ನ ಮಾಡ್ಯವನೆ. ಹಿಂಗೆಲ್ಲ ಮಾಡ್ತವ್ರೆ. ಸಿಕ್ಕಾಪಟ್ಟೆ ನಾವೊಂದು 6 ಮನೆಯವ್ರು ಹೋಗಿದ್ದು ಸಖತ್ ತೊಂದರೆ ಮಾಡ್ತವ್ರೆ. ನಮಗೆ ಎಲ್ಲೂ ಓಡಾಡೋಕ್ಕೆ ದಾರಿ ಇಲ್ಲ. ಒಂದು ಹಬ್ಬಂದೆಲ್ಲ ಸುಮಾರು 4-5 ಜನಕ್ಕೂ ತೊಂದರೆ ಮಾಡ್ತವ್ರೆ. ಆದರೆ ದೇವರಾಜಪ್ಪರ ಅಳಿಯ ಶರ್ಮಾ, ಶಂಕರಮೂರ್ತಿ, ರಘು, ಚೈತ್ರ, ಮಹೇಶ, ಆಮೇಲೆ ಇನ್ನೊಬ್ಬ ದಿಲೀಪ, ಇವರು ಒಂದು 7-8 ಜನ ಕಾರಣ. 2 ಮನೆಯವ್ರಿಗೆ ಇವತ್ತಾದಂಥ ಒಂದು ಘಟನೆ ಏನಪ್ಪ ಅಂತಂದರೆ, ಇವತ್ತು ಈ ದಲಿತರಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದರೆ, ಸುಮಾರು 7-8 ವರ್ಷಗಳಿಂದ ಮನೆಗೆ ಹೋಗೋಕ್ಕೆ ಜಾಗ ಇಲ್ಲದಲ್ಲೇ ಪರಿತಾಪ ಪಡ್ತಾ ಇದ್ದಾರೆ. ಇವತ್ತು ನಮ್ಮ ಹುಡುಗ ಏನಾಗಿದೆ ಅಂತಂದರೆ, ಇವತ್ತು ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಆಂಬುಲೆನ್ಸ್ ದೂರ ನಿಂತ್ಕೋಬೇಕು, ಆಟೋಗಳು ದೂರ ಇರಬೇಕು. ಅದು ಹೊತ್ಕೊಂಡೋಗಿ ಬಂದು ಆಟೋಕ್ಕೆ ಆಂಬುಲೆನ್ಸ್ಗೆ ಹಾಕುವಂಥ ಪರಿಸ್ಥಿತಿ ನಮ್ಮ ದಲಿತ ಸಮುದಾಯಕ್ಕೆ ಬಂದಿದೆ. ಇವತ್ತು ಆಕ್ರೋಶದಿಂದ ನನ್ನ ತಾಯಿಗೆ ಈಗ ಆಯ್ತಲ್ಲ ಅಂತೇಳಿ ಮುಳ್ತಂತಿ ದಾಟಿ ಹೋಗುವಾಗ ಬಿದ್ದು ಅವ್ರ ತಾಯಿಗೆ ಅಡ್ಮಿಟ್ ಮಾಡಿದ್ದಾರೆ. ಆ ಆಕ್ರೋಶದಿಂದ ಹೋಗಿ ಜಾಗ ಕೊಡಿ ಇವತ್ತಾದರೂ ಅಂತ ಕೇಳಿದ್ದಕ್ಕೆ ಅವರು ಕೊಡಲಿಲ್ಲ, ತಿಳಿಸಿದ್ದಾರೆ. ಮತ್ತು ಇವನು ಆಕ್ರೋಶದಿಂದ ಪೆಟ್ರೋಲ್ ಉಳ್ಕೊಂಡಿದ್ದಾನೆ. ಪೆಟ್ರೋಲ್ ಉಳ್ಕೊಂಡು ನಮಗೆ ಜಾಗ ಕೊಡಿ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ರಿಗೆ ಗಣಿಕರಣ ಇಲ್ದಂಗೆ ಅವ್ರನ್ನ ತಿಳಿಸಿದ್ದಾರೆ. ಇವತ್ತು ಅಡ್ಮಿಟ್ ಆಗಿದ್ದಾನೆ ಸರ್ ನಮ್ಮ ಹುಡುಗ. ಇವತ್ತು ಮಾನ್ಯ ಮುಖ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಸರ್ ಅವರು ದಯವಿಟ್ಟು ಇದನ್ನು ಮನಗಣನೆ ತಗೊಂಡು ದಯವಿಟ್ಟು ಅವ್ರಿಗೊಂದು ನ್ಯಾಯವನ್ನು ಒದಗಿಸ್ಕೋಬೇಕು ಅಂತ ದಯವಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಎಷ್ಟು ಎಲ್ಲ ಅಧಿಕಾರಿ ವರ್ಗಗಳಿಗೆ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಯಾರು ಬಂದು ತಾಲೂಕು ಅಧಿಕಾರಿಗಳಿಗೆ, ಆರಕ್ಷಕರಿಗೆ ಎಷ್ಟು ಸಲ ಬಂದೋಗಿದ್ದಾರೆ ಪೊಲೀಸ್ನವರು ಅಂತಂದರೆ ಲೆಕ್ಕ ಇಲ್ಲದಂಗೆ. DYSP, AC, ಮಾನ್ಯ ಇದು ಸಮಾಜ ಕಲ್ಯಾಣ ಇಲಾಖೆ ಪ್ರತಿಯೊಂದು ಅಧಿಕಾರಿಗಳಿಗೂ ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ನಮಗೇನು ಸೌಲಭ್ಯನ ಒದಗಿಸ್ತಾ ಇಲ್ಲ. ದಯವಿಟ್ಟು 2-3 ಮನೆಗಳಿದ್ದಾವೆ. ಸ್ಕೂಲಿಗೆ ಹೋಗೋಕ್ಕೆ ಮಕ್ಕಳಿಗೂ ತೊಂದರೆ ಆಗ್ತಾಯಿದೆ. ಬೈಕಾಗಿ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಮುಳ್ತಂತಿ ದಾಟಿಸ್ಕೊಂಡು ಹೋಗ್ತಾ ಇದ್ವಿ. ಈ ಥರ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಮಗೊಂದು ನ್ಯಾಯ ಒದಗಿಸ್ಕೊಳ್ಬೇಕು ಅಂತ. ನಮ್ಮ ಹುಡುಗಂಗೇನಾದ್ರು ಹೆಚ್ಚು ಕಮ್ಮಿ ಆತಂದ್ರೆ ಈ 3 ಜನ ಹೊಣೆ ಆಗ್ತಾರೆ ಸರ್. AC ಅವರು, ಆರಕ್ಷಕರು, DC ಅವರು, ತಹಶೀಲ್ದಾರು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇವತ್ತು ದಲಿತರಿಗೆ ಏನಾದರೂ ತೊಂದರೆ ಆಯಿತು ಅಂತ ನಾವು ಫೋನ್ ಮಾಡಿದ್ರೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯವರು, ಆ ಪೊಲೀಸ್ ಅಧಿಕಾರಿಗಳು ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಉಡಾಫೆ ಮಾತುಗಳು. ಏನು ಯಾಕಂಗಾಯ್ತು ಫಸ್ಟು ಅದು ಮಾಡಿ ಇದು ಮಾಡಿ ಸರ್, ನಿಮ್ಮ ಹೆಸರೇನು ಸರ್ ಅಂತ ಕೇಳಿದ್ರೆ ನನ್ನ ಹೆಸರು ಕಟ್ಕೊಂಡು ನೀವೇನು ಮಾಡ್ತೀರಾ, ಅಂಗಿ ಬಿಚ್ಚಾಕ್ರಿ, ಅವನ್ನ ಮೈ ತೊಳೀರಿ ಸರ್, ನೀವು ಬನ್ನಿ ಸರ್, ನೀವು ಬಂದು ಮಾತಾಡಬೇಕು ಸರ್ ಅಂತ ಕೇಳಿದ್ರೆ ಅವ್ರು ಬೇಕಾಬಿಟ್ಟು ಉಡಾಫೆ ಮಾತುಗಳು. ದಲಿತರು ಕುಂದುಕೊರತೆ ಅಂತ ಸಭೆ ಮಾಡ್ತಾರೆ ತಿಂಗಳಿಗೊಂದ್ಸಲ, ಅಲ್ಲಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ನಾವು ಗ್ರಾಮದಲ್ಲಿದ್ದಾಗ ಫೋನ್ ಮಾಡಿದ್ರೆ ಬೇಕಾಬಿಟ್ಟು ಮಾತಾಡ್ತಾರೆ. ದಯವಿಟ್ಟು ಇದೊಂದು ನಾನು ನಿಲ್ಲಿಸ್ಬೇಕು ಅಂತೇಳಿ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಬ್ಬರಿಗೂ DSP ಸಾಹೇಬರು ಸರ್ ಬಂದ್ರು, ಈ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಒಬ್ಬರು ಬಂದಿಲ್ಲ. ಎಷ್ಟು ಫೋನ್ ಮಾಡಿದ್ರು ಬಂದಿಲ್ಲ. ಬೇಕಾಬಿಟ್ಟು ಉಡಾಫೆ ಮಾತುಗಳು ಸರ್ ಪ್ರತಿಯೊಬ್ಬರಿಗೂ. ಯಾರಿಗಾದ್ರು ದಲಿತರು ಅಂದ್ರೆ ಅವ್ರಿಗೂ ಅಷ್ಟೊಂದು ಇಷ್ಟ ಇದನ್ನ ಸರ್ ಅವ್ರಿಗೆ ನಮ್ಮ ಮೇಲೆ. ಹಾಸ್ಪಿಟ್ಲಿಗೆ 11:15 ಇನ್ನೂ ಬಂದಿಲ್ಲ ಸರ್, ಒಬ್ಬನೂ ಬಂದಿಲ್ಲ. 12 ಗಂಟೆ ಆಗಿದೆ. ಬಂದವರು ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ 1.5 ಗಂಟೆ ಟೈಮ್ ಆಯ್ತು. ಏನಾಯ್ತು ಅಂತ ಗೊತ್ತೇ ಇಲ್ಲ ಸರ್. ಬಂದು ಸ್ಟೇಟ್ಮೆಂಟ್ ತಗೊಂಡಿಲ್ಲ ಸರ್. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಇವತ್ತು ದಲಿತರಿಗೆ ಏನಾದರೂ ತೊಂದರೆ ಆಯಿತು ಅಂತ ನಾವು ಫೋನ್ ಮಾಡಿದ್ರೆ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆಯವರು, ಆ ಪೊಲೀಸ್ ಅಧಿಕಾರಿಗಳು ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಉಡಾಫೆ ಮಾತುಗಳು. ಏನು ಯಾಕಂಗಾಯ್ತು ಫಸ್ಟು ಅದು ಮಾಡಿ ಇದು ಮಾಡಿ ಸರ್, ನಿಮ್ಮ ಹೆಸರೇನು ಸರ್ ಅಂತ ಕೇಳಿದ್ರೆ ನನ್ನ ಹೆಸರು ಕಟ್ಕೊಂಡು ನೀವೇನು ಮಾಡ್ತೀರಾ, ಅಂಗಿ ಬಿಚ್ಚಾಕ್ರಿ, ಅವನ್ನ ಮೈ ತೊಳೀರಿ ಸರ್, ನೀವು ಬನ್ನಿ ಸರ್, ನೀವು ಬಂದು ಮಾತಾಡಬೇಕು ಸರ್ ಅಂತ ಕೇಳಿದ್ರೆ
ಅವ್ರು ಬೇಕಾಬಿಟ್ಟು ಉಡಾಫೆ ಮಾತುಗಳು, ದಲಿತರು ಕುಂದುಕೊರತೆ ಅಂತ ಸಭೆ ಮಾಡ್ತಾರೆ ತಿಂಗಳಿಗೊಂದ್ಸಲ, ಅಲ್ಲಿ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾರೆ. ನಾವು ಗ್ರಾಮದಲ್ಲಿದ್ದಾಗ ಫೋನ್ ಮಾಡಿದ್ರೆ ಬೇಕಾಬಿಟ್ಟು ಮಾತಾಡ್ತಾರೆ. ದಯವಿಟ್ಟು ಇದೊಂದು ನಾನು ನಿಲ್ಲಿಸ್ಬೇಕು ಅಂತೇಳಿ ನಾವು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಬ್ಬರಿಗೂ DSP ಸಾಹೇಬ್ರು ಸರ್ ಬಂದ್ರು, ಈ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಒಬ್ರು ಬಂದಿಲ್ಲ. ಎಷ್ಟು ಫೋನ್ ಮಾಡಿದ್ರು ಬಂದಿಲ್ಲ. ಬೇಕಾಬಿಟ್ಟು ಉಡಾಫೆ ಮಾತುಗಳು ಸರ್ ಪ್ರತಿಯೊಬ್ಬರಿಗೂ. ಯಾರ್ದಾದ್ರು ದಲಿತರು ಅಂದ್ರೆ ಅವ್ರಿಗೂ ಅಷ್ಟೊಂದು ಇಷ್ಟ ಇದನ್ನ ಸರ್ ಅವ್ರಿಗೆ ನಮ್ಮ ಮೇಲೆ. ಹಾಸ್ಪಿಟ್ಲಿಗೆ ಈಗ 11:15 ಇನ್ನೂ ಬಂದಿಲ್ಲ ಸರ್, ಒಬ್ರು ಬಂದಿಲ್ಲ. 12 ಗಂಟೆ ಆಗಿದೆ. ಬಂದವರು ಏನು ಎತ್ತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ 1.5 ಗಂಟೆ ಟೈಮ್ ಆಯ್ತು. ಗತಿ ಏನಾಯ್ತು ಅಂತ ಗೊತ್ತೇ ಇಲ್ಲ ಸರ್. ಬಂದು ಸ್ಟೇಟ್ಮೆಂಟ್ ತಗೊಂಡಿಲ್ಲ ಸರ್. ಇನ್ನ ಬೆನ್ನಾಯಕನಹಳ್ಳಿ ಗ್ರಾಮದ ವಾಸಿಯಾಗಿರುವಂಥ ಮಧುಸೂದನ್ ಹಾಗೂ ಚಂದ್ರಯ್ಯನವರು ಬೆನ್ನಾಯಕನಹಳ್ಳಿಯಲ್ಲಿ ಸುಮಾರು 15 ವರ್ಷದಿಂದ ವಾಸವಾಗಿರ್ತಾರೆ. ಅವರಿಗೆ ನಡೆದಾಡೋಕ್ಕೆ ದಾರಿಗೆ ತೊಂದರೆ ಆಗುತ್ತೆ. ಹುಡುಗರು ಸ್ಕೂಲಿಗೆ ಹೋಗೋಕ್ಕೆ, ಆರೋಗ್ಯಕರಿಗೆ ಏನಾರ ಆದರೂ ಓಡಾಡೋಕ್ಕಾಗ್ತಾ ಇಲ್ಲ. ಸುಮಾರು ಒಂದು 5-6 ವರ್ಷದಿಂದ ಕರೆಕ್ಟಾಗಿತ್ತು. ಈಗ ಒಂದು 2-3 ವರ್ಷದಿಂದ ದೇವಸ್ಥಾನ ಪ್ರವೇಶ ಮಾಡಿದ್ರು. ಅವಾಗಿಂದ ಅಡ್ಡ ಮಾಡ್ಯವ್ರೆ. ಸನ್ಮಾನ್ಯ ಗೃಹ ಸಚಿವರು ತವರು ಜಿಲ್ಲೆಯಲ್ಲಿ ಹಿಂಗಾದರೆ ಸುತ್ತಮುತ್ತ ಕರ್ನಾಟಕದಲ್ಲಿ ಹೆಂಗೆ ದಲಿತರು ಬದುಕೋದು? ತಹಶೀಲ್ದಾರಿಗೆ ಅರ್ಜಿ ಕೊಟ್ಟವ್ರೆ, PDO ಕೊಟ್ಟವ್ರೆ, DYSP ಕೊಟ್ಟವ್ರೆ, SP ಕೊಟ್ಟವ್ರೆ. ಯಾರಿಗೆ ಕೊಟ್ಟರು ಏನು ರೆಸ್ಪಾನ್ಸ್ ಮಾಡಿ ಬರ್ತಾರೆ, ಒಬ್ರು ವಿಸಿಟ್ ಮಾಡ್ತಾರೆ, ಹೋಗ್ತಾರೆ. RI ಬಂದವ್ರು ಯಾರು ಬಂದರೂ ಏನು ಸವಲತ್ತು ಏನು ಕೊಡ್ತಾ ಇಲ್ಲ ಕಾರಣ. ಹಂಗಾಗಿ ದಲಿತರು ಬದುಕಕ್ಕೆ ನಂಬರೋದು ಭಯಂಕರ ಕಷ್ಟ ಐತೆ. ಗೃಹ ಸಚಿವರು ತವರು ಜಿಲ್ಲೆ ಅಪ್ಪ, ತುಮಕೂರು ಡಿಸ್ಟಿಕ್. ಅವ್ರ ಜಿಲ್ಲೆಯಲ್ಲಿ ಹೆಂಗಾದ್ರೆ ನಾವು ಬದುಕೋದು ಹೆಂಗೆ ದಲಿತರು? ಅಲ್ಲೇ ಮಾಡಿವ್ರ ಕಾರಣ. ಪೆಟ್ರೋಲ್ ಅವ್ರು ಹೊಡೆತ ತಾಳಕ್ಕಾಗದೆ ಇವನು ಸ್ವಲ್ಪ ಪೆಟ್ರೋಲ್ ಉಯ್ಕೊಂಡವನೆ. ಹಿಂಗಾರ ಬಿಡ್ಲಿ ಎದುರು ಆತ್ಮಹತ್ಯೆಗೆ ಯತ್ನ ಮಾಡ್ಯವನೆ. ಹಿಂಗೆಲ್ಲ ಮಾಡ್ತವ್ರೆ ಸಿಕ್ಕಾಪಟ್ಟೆ ತಪ್ಪು. ನಾವೊಂದು 6 ಮನೆಯವ್ರು ಹೋಗಿದ್ದು, ಸಖತ್ ತೊಂದರೆ ಮಾಡ್ತವ್ರೆ ನಮಗೆ. ಎಲ್ಲೂ ಓಡಾಡೋಕ್ಕೆ ದಾರಿ ಇಲ್ಲ. ಒಂದು ಹಬ್ಬಂದೆಲ್ಲ ಸುಮಾರು 4-5 ಜನಕ್ಕೂ ತೊಂದರೆ ಮಾಡ್ತವ್ರೆ. ಕಡಿಮೆ ಆದರೆ ದೇವರಾಜಪ್ಪರ ಅಳಿಯ ಶರ್ಮಾ, ಶಂಕರಮೂರ್ತಿ, ರಘು, ಚೈತ್ರ, ಮಹೇಶ, ಆಮೇಲೆ ಇನ್ನೊಬ್ಬ ದಿಲೀಪ, ಇವ್ರ ಒಂದು 7-8 ಜನ ಕಾರಣ. 2 ಮನೆಯವ್ರಿಗೆ ಇವತ್ತಾದಂಥ ಒಂದು ಘಟನೆ ಏನಪ್ಪ ಅಂತಂದರೆ, ಇವತ್ತು ಈ ದಲಿತರಿಗೆ ಎಷ್ಟು ಕಷ್ಟ ಆಗಿದೆ ಅಂತಂದರೆ, ಸುಮಾರು 7-8 ವರ್ಷಗಳಿಂದ ಮನೆಗೆ ಹೋಗೋಕ್ಕೆ ಜಾಗ ಇಲ್ಲದಲ್ಲೇ ಪರಿತಾಪ ಪಡ್ತಾ ಇದ್ದಾರೆ. ಇವತ್ತು ನಮ್ಮ ಹುಡುಗ ಏನಾಗಿದೆ ಅಂತಂದರೆ, ಇವತ್ತು ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಆಂಬುಲೆನ್ಸ್ ದೂರ ನಿಂತ್ಕೋಬೇಕು, ಆಟೋಗಳು ದೂರ ಇರಬೇಕು. ಅದು ಹೊತ್ಕೊಂಡೋಗಿ ಬಂದು ಆಟೋಕ್ಕೆ ಆಂಬುಲೆನ್ಸ್ ಹಾಕುವಂಥ ಪರಿಸ್ಥಿತಿ ನಮ್ಮ ದಲಿತ ಸಮುದಾಯಕ್ಕೆ ಬಂದಿದೆ. ಇವತ್ತು ಆಕ್ರೋಶದಿಂದ ನನ್ನ ತಾಯಿಗೆ ಈಗ ಆಯ್ತಲ್ಲ ಅಂತೇಳಿ ಮುಳ್ತಂತಿ ದಾಟಿ ಹೋಗುವಾಗ ಬಿದ್ದು ಅವ್ರ ತಾಯಿಗೆ ಅಡ್ಮಿಟ್ ಮಾಡಿದ್ದಾರೆ. ಆ ಆಕ್ರೋಶದಿಂದ ಹೋಗಿ ದಗ ಕೊಡಿ ಇವತ್ತಾದರೂ ಅಂತ ಕೇಳಿದ್ದಕ್ಕೆ ಅವರು ಕೊಡಲಿಲ್ಲ, ತಿಳಿಸಿದ್ದಾರೆ. ಮತ್ತು ಇವನು ಆಕ್ರೋಶದಿಂದ ಪೆಟ್ರೋಲ್ ಉಳ್ಕೊಂಡಿದ್ದಾನೆ. ಪೆಟ್ರೋಲ್ ಉಳ್ಕೊಂಡು ನನಗೆ ಜಾಗ ಕೊಡಿ ಅಂತ ಎಷ್ಟು ಬೇಡ್ಕೊಂಡ್ರು ಅವ್ರಿಗೆ ಗಣಿಕರಣ ಇಲ್ದಂಗೆ ಅವ್ರನ್ನ ತಿಳಿಸಿದ್ದಾರೆ. ಇವತ್ತು ಅಡ್ಮಿಟ್ ಆಗಿದ್ದಾನೆ ಸರ್ ನಮ್ಮ ಹುಡುಗ. ಇವತ್ತು ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಸರ್ ಅವರು ದಯವಿಟ್ಟು ಇದನ್ನು ಮನಗಣನೆ ತಗೊಂಡು ದಯವಿಟ್ಟು ಅವ್ರಿಗೊಂದು ನ್ಯಾಯವನ್ನು ಒದಗಿಸ್ಕೋಬೇಕು ಅಂತ ದಯವಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಎಷ್ಟು ಎಲ್ಲ ಅಧಿಕಾರಿ ವರ್ಗಗಳಿಗೆ ಅರ್ಜಿಗಳನ್ನ ಕೊಟ್ಟಿದ್ದೀವಿ. ಯಾರು ಬಂದು ತಾಲೂಕು ಅಧಿಕಾರಿಗಳಿಗೆ, ಆರಕ್ಷಕರಿಗೆ ಎಷ್ಟು ಸಲ ಬಂದೋಗಿದ್ದಾರೆ ಪೊಲೀಸ್ನವರು ಅಂತಂದರೆ ಲೆಕ್ಕ ಇಲ್ಲದಂಗೆ ಪರಿಸ್ಥಿತಿ. DYSP, AC, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಪ್ರತಿಯೊಂದು ಅಧಿಕಾರಿಗಳಿಗೂ ಎಲ್ಲರಿಗೂ ಅರ್ಜಿಯನ್ನು ಕೊಟ್ಟರು. ಯಾವುದೇ ಕಾರಣಕ್ಕೂ ನಮಗೇನು ಸೌಲಭ್ಯನ ಒದಗಿಸ್ತಾ ಇಲ್ಲ. ದಯವಿಟ್ಟು 2-3 ಮನೆಗಳಿದ್ದಾವೆ. ಸ್ಕೂಲಿಗೆ ಹೋಗೋಕ್ಕೆ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ. ಬೈಕಾಗಿ ಕರ್ಕೊಂಡು ಹೋಗೋಕ್ಕಾಗ್ತಾ ಇಲ್ಲ. ಮುಳ್ತಂತಿ ದಾಟಿಸ್ಕೊಂಡು ಹೋಗ್ತಾ ಇದ್ವಿ. ಈ ಥರ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಮಗೊಂದು ನ್ಯಾಯ ಒದಗಿಸ್ಕೊಳ್ಬೇಕು ಅಂತ. ನಮ್ಮ ಹುಡುಗಂಗೇನಾದ್ರು ಹೆಚ್ಚು ಕಮ್ಮಿ ಅಂತಂದರೆ ಇವು 3 ಜನ ಹೊಣೆ ಆಗ್ತಾರೆ ಸರ್. AC ಅವರು, ಆರಕ್ಷಕರು, DC ಅವರು, ತಹಶೀಲ್ದಾರು. ಅಲ್ವಾ, ಒಂದು ಸಣ್ಣ ಅಚಾತುರ್ಯ ನಡೆಯೋದು ಬೇಡಿ. ಕಾನೂನು ಇದೆ, ಎಲ್ಲರೂ ನಾವು ಜೊತೆಲಿದ್ದೀವಿ. ಹಾಗಾಗಿ ನೀವು ಬನ್ನಿ, ಕಾನೂನು ಬಿಟ್ಟು ಯಾರು, ಎಲ್ಲರಿಗೂ ವಯಸ್ಸಿದೆ, ಎಲ್ಲರೂ ನಿಮ್ಮ ಪರವಾಗಿದ್ದೀವಿ. ಯಾವುದೇ ತೊಂದರೆ ಆಗದಂಗೆ ಎಲ್ಲರೂ ನಿಮ್ಮ ಜೊತೆಲಿದ್ದೀವಿ. ಎಲ್ಲರೂ ಚೆನ್ನಾಗಿರಿ, ಓಡಾಡ್ಕೊಂಡಿರಿ, ನೆಮ್ಮದಿಯಿಂದ. ಸರಿಪಡಿಸಲಿಕ್ಕೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಬಂದಿದ್ದಾರೆ, ಅದೇ ರೀತಿ ನಮ್ಮ DSP ಸರ್ ಬಂದಿದ್ದಾರೆ, ಜೊತೆಗೆ ಗ್ರಾಮಸ್ಥರು ಮತ್ತು ಜಮೀನು ಸಂಬಂಧಪಟ್ಟಂಥ ಎಲ್ಲ ಮಾಲೀಕರೆಲ್ಲ ಇದ್ದಾರೆ. ಅವರ ಸಮಕ್ಷಮದಲ್ಲಿ ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ನಮ್ಮ ತಹಶೀಲ್ದಾರ್ ತಮ್ಮ ಕುರಿತು ಮಾತಾಡ್ತಾರೆ. ಹಾಗೆ ಸ್ಥಳಕ್ಕೂ ಬಂದಿದ್ದೇವೆ. ಇಲ್ಲಿ ಎಲ್ಲೂ ಖರಾಬಿಲ್ಲ. ಈ ಜಾಗದಲ್ಲಿ ಎಲ್ಲೂ ನಮ್ಮ ನಕಾಶೆ ರಸ್ತೆ ಮುಖಾಂತರ ಎಲ್ಲೂ ಸಣ್ಣದಾದ ಒಂದು ಬಂಡಿ ಜಾಡಷ್ಟು ಎಲ್ಲೂ ಇಲ್ಲ. ಯಾಕಂದರೆ ಇಲ್ಲಾಲೇ 1937ರಲ್ಲೇ ಇದು ದುರಸ್ತಿ ಇಲ್ಲಿವರೆಗೂ ಎಲ್ಲೂ ಇಲ್ಲ. ಬಟ್ ಏನಂದರೆ ಅನುವು ಮೇಲೆ ಬಿಟ್ಕೊಂಡು ಹೋಗೋಂಥ ವ್ಯವಸ್ಥೆ ನಡ್ಕೊಂಡು ಬಂದಿತ್ತು. ಬಟ್ ಮೊನ್ನೆ ಒಂದು ಸಣ್ಣ ಅಚಾತುರ್ಯ ನಡೆದಾಗ ಇಲ್ಲಿ ರವಿನ
ರಂಗಪ್ಪ ಗಲಾಟೆ ಮಾಡಿದಾಗ ನೀವು ಅವ್ರನ್ನ ಮಾತಾಡಿದಂಥ ರೀತಿ ಸಂಜೆ ಬಿಡಲೇ ಇಲ್ಲ ಅನ್ನೋದು ಮಾತು ಅನ್ನೋದು ನನ್ನ ವಿಷಯ ಚರ್ಚೆ ಆಯಿತು. ಸೊ ಇದುವರೆಗೂ ರಸ್ತೆ ಓಡಾಡ್ಕೊಂಬಂದಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಬರ್ತಾ ಇದ್ದಾಗ ಎಲ್ಲ ಫೆನ್ಸ್ ಹಾಕಿದ್ರೆ ಅವ್ರವ್ರು ರದ್ದು ಬಸ್ ಮಾಡ್ಕೊಂಡು ಹಾಕಿದ್ರಿ. ಬಟ್ ಯಾರೇ ಆಗಲಿ ಒಬ್ಬ ವ್ಯಕ್ತಿಗೆ ಇನ್ನೊಬ್ರಿಗೂ ಓಡಾಡೋಕ್ಕೂ ಅನಾನುಕೂಲ ಆದಂಥ ಸಂದರ್ಭದಲ್ಲಿ ಈ ಥರ ಅಚಾತುರ್ಯಗಳು ನಡೆಯುತ್ತೆ. ಬಟ್ ಆ ಅಚಾತುರ್ಯಗಳು ನಡೆದಾಗ ವ್ಯತಿರಿಕ್ತ ಆಗಬಾರ್ದು ಅನ್ನೋದು ಉದ್ದೇಶ. ಮತ್ತೆ ಹೇಳ್ಬಿಡ್ತೀನಿ ಒಂದು ನಿಮಿಷ. ಇವೆಲ್ಲ ಆಮೇಲೆ ಅದಾಗೋದು ಬಿಡೋದು ಆಮೇಲೆ ವಿಷಯ. ಸೊ ಹಾಗಾಗಿ ನಾವು ನೆನ್ನೆ ಬಂದಂಥ ಸಂದರ್ಭದಲ್ಲಿ ಸರ್ ಇವ್ರದ್ದು ಜಮೀನು ಈ ಏರಿಯಾದ ಇವ್ರದ್ದಿದೆ ಪಾಪ, ಅವರು ದೇ ರೆಡಿ ಅಂದರೆ ನಾನು ಓಡಾಡೋಕ್ಕೆ ನಾನು ಯಾವುದೇ ತೊಂದರೆ ಮಾಡಲ್ಲ, ನಾನು ಫೆನ್ಸು ಹಾಕಲ್ಲ, ಅದು ಬಿಟ್ಟು ನಾನೇನು ಸಮಸ್ಯೆ ಮಾಡಲ್ಲ ಅಂತ ಈಸ್ ರೆಡಿ. ಸೊ ಒಂದೇನಂತಂದರೆ ಇದು ಯಾವುದ್ರಲ್ಲೂ ಖರಾಬಿಲ್ಲ ಸರ್. ಸೊ ಸುಮಾರು ವರ್ಷಗಳಿಂದ ಓಡಾಡ್ಕೊಂಡು ಬಂದಿರೋದ್ರಲ್ಲಿ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸೊ ಇವರು ಅದನ್ನೇ ಹೇಳಿದ್ದಾರೆ. ಬಟ್ ಮುಂದೆ ಕಲ್ಲು ಹಾಕಿದ್ದಂಥ ಸಂದರ್ಭದಲ್ಲಿ ಆ ಮಧ್ಯ ಜಾಗ ಏನಿತ್ತು ಅಲ್ಲಿ ಓಡಾಡೋದಕ್ಕೆ ನಂದು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟು ಇಲ್ಲಿ ಅವರು ನಿಮ್ಮ ಹೆಸರೇನಮ್ಮ ನಿಂಗಮ್ಮ ಅವ್ರೇನು ಹೇಳ್ತಾ ಇದ್ದಾರೆ, ನಂಗೆ ಓಡಾಡೋಕ್ಕೆ ಬಿಡ್ತಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನಿನ್ನೆ ಮಾತಾಡಿದ್ರು. ಅದನ್ನು ಚರ್ಚೆ ಮಾಡಿ ಕ್ಲೋಸ್ ಮಾಡ್ಬೋದು. ಸೊ ಹಾಗಾಗಿ ನಿಂಗಮ್ಮ ಅವರೇ ತಾವು ಹೇಳಬೇಕು. ನಾನು ಇದ್ದಂಥ 5 ವರ್ಷದಲ್ಲಿ ಬೆನ್ನಾಯ್ಕನಹಳ್ಳಿಯಲ್ಲಿ ಯಾವ ಒಂದು ಸಮಸ್ಯೆ ಇರಲಿಲ್ಲ, ಯಾವ ಸಮಸ್ಯೆ ಬರೋದು. ಬಟ್ ಈ ಥರದ್ದು ಇದಾಗಿಲ್ಲ. ನನಗೇನು ಇದು ಹೊಸದಲ್ಲ. ಇದು ನಾನು ಇಲ್ಲಿ ಏನು ಹೇಳಕ್ಕೆ ನಾನು ಬರ್ತಾಯಿದ್ದೀನಿ ಅಂದರೆ ಹಿಂದೆ ಹೇಗೆ ನಡ್ಕೊಂಡು ಹೋಗ್ತಾ ಇತ್ತು ಅದೇ ಥರ ಒಂದು ಗ್ರಾಮ ಅಂದಮೇಲೆ ಒಂದು ಒಗ್ಗಟ್ಟಾಗಿ ಒಂದು ನಡ್ಕೊಂಡು ಹೋಗೋಣ ಅನ್ನೋದು ಒಂದು ನನ್ನ ಒಂದು ಮಾಡ್ತಾ ಇರೋದು ಒಳ್ಳೆ ಕೆಲಸ. ನಿಮ್ದು ಈ ಎಡ್ಜಲ್ಲಿ ಕಲ್ಲುಗಳು ಹಾಕಿದೆ ಅದನ್ನ ತೆಗಿಬೇಕದು. ಸರ್ ಇಲ್ಲ ಸರ್ ಅಡ್ಡ ಹಾಕಿದ್ರು ಸರ್, ಅಡ್ಡ ಹಾಕಿ ನಮ್ಮ ಹುಡುಗನ್ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಜಮೀನು ಮಾಲೀಕರೆಲ್ಲ ಸೇರಿಕೊಂಡು ನಮ್ಮ ಗ್ರಾಮದಲ್ಲಿ ಯಾವುದೇ ಸಮಸ್ಯೆಗಳು ಬರ್ದಿರಂಗೆ ಒಂದು ಹೊಂದಾಣಿಕೆಯಿಂದ ಒಳ್ಳೆ ಭಾವನೆಯಿಂದ ಸಂತೋಷವಾಗಿ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮಾಡಬೇಕು ಅಂತ ಒಂದು ಸದುದ್ದೇಶದ ತೀರ್ಮಾನ ತೆಗೆದುಕೊಂಡು ದಾರಿ ಮಾಡಲಿಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ. ನಾಳೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಇರ್ಬೋದು ಮತ್ತು ಸರ್ವೆ ಬಂದ್ಬಿಟ್ಟು ಅದು ಶಾಶ್ವತವಾದ ಒಂದು ರಸ್ತೆ ಇದೆ ಸರ್ಕಾರಿ ಜಾಗದಲ್ಲಿ, ಅದನ್ನು ಸರಿಪಡಿಸ್ತಾರೆ. ಸೊ ಇಷ್ಟು ಸಹಕಾರ ಮಾಡಿದ್ದಕ್ಕೆ ಅದೇ ರೀತಿ ಇಚ್ಛೆ ಸಹಕಾರ ಮುಂದೆ ಶಾಶ್ವತವಾಗಿ ಯಾವುದೇ ಗಲಾಟೆಗಳಾಗದಂಗೆ ಕಾಪಾಡ್ಕೊಂಡು ನೋಡಿಕೊಂಡು ನಮ್ಮ ತಾಲೂಕು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ಅಂತ ನಮ್ಮಲ್ಲಿ ನೋಡ್ಕೊಡ್ತೇವೆ. ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಾಲೂಕು ಆಡಳಿತ ವತಿಯಿಂದ ಮತ್ತು ಪೊಲೀಸ್ ವತಿಯಿಂದ ಮತ್ತು ಗ್ರಾಮಸ್ಥರ ವತಿಯಿಂದ ಧನ್ಯವಾದ. ಅಲ್ವಾ, ಒಂದು ಸಣ್ಣ ಅಚಾತುರ್ಯ ನಡೆಯೋದು ಬೇಡಿ. ಕಾನೂನು ಇದೆ, ಎಲ್ಲರೂ ನಾವು ಜೊತೆಲಿದ್ದೀವಿ. ಹಾಗಾಗಿ ನೀವು ಬನ್ನಿ, ಕಾನೂನು ಬಿಟ್ಟು ಯಾರು, ಎಲ್ಲರಿಗೂ ವಯಸ್ಸಿದೆ, ಎಲ್ಲರೂ ನಿಮ್ಮ ಪರವಾಗಿದ್ದೀವಿ, ಯಾವುದೇ ತೊಂದರೆ ಆಗದಂಗೆ ಎಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ. ಎಲ್ಲರೂ ಚೆನ್ನಾಗಿರಿ, ಓಡಾಡ್ಕೊಂಡಿರಿ, ನೆಮ್ಮದಿಯಿಂದ.